ಇಲ್ಲಿ 108 ಶಿವಲಿಂಗ ದೇವಸ್ಥಾನ ಇದೆ ಅಂತ ಬಂದ್ವಿ. ಬಟ್ ಸಿಕ್ಕಾಪಟ್ಟೆ ಬಿಸಿಲು. ಸೊ ಎಂಟ್ರೆನ್ಸಲ್ಲಿ ಗಣಪತಿ ದರ್ಶನ ಇದೆ. ಸೊ ದೇವಸ್ಥಾನ ನೋಡಿ ಸಕ್ಕದಾಗಿ ಕಾಣ್ತಿದೆ. ಫುಲ್ಲು ಬೆಟ್ಟ ಹತ್ಕೊಂಡು ಹೋಗಬೇಕು. ಬೆಟ್ಟದ ಮೇಲೆ ಎಲ್ಲ ದೇವಸ್ಥಾನನೇ ಇರುತ್ತೆ. ಲಾಸ್ಟ್ ವಿಡಿಯೋ ಸೇಲಮಲ್ಲಿರೋ ಮುತ್ತುಮಲೆ ಮುರುಗನ್ ದೇವಸ್ಥಾನ ವಿಸಿಟ್ ಮಾಡಿದ್ವಿ. ಅಲ್ಲಿ ದರ್ಶನ ತಗೊಂಡು ಬರೋ ದಾರಿನಲ್ಲೇ ನಮಗೆ ಈ 108 ಲಿಂಗ ದೇವಸ್ಥಾನ ಸಿಗುತ್ತೆ. ಸೊ ಫುಲ್ಲು ದೇವಸ್ಥಾನಕ್ಕೆ ಹೋಗೋ ದಾರಿನಲ್ಲಿ ಆ ಕಡೆ ಈ ಕಡೆ ಫುಲ್ಲು ಲಿಂಗ ಇಟ್ಟಿದ್ದಾರೆ. ನೋಡೋಕ್ಕೇ ಅಷ್ಟು ಸಖತ್ತಾಗಿದೆ. ಇಲ್ಲಿ ದರ್ಶನ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಬಟ್ ಅಂದರೆ ನಾವು ಬಂದಿದ್ದ ಟೈಮು ಮಧ್ಯಾಹ್ನ ಆಗಿತ್ತು. ಸೊ ಹಾಗಾಗಿ ದೇವಸ್ಥಾನ ಕ್ಲೋಸ್ ಮಾಡಿದರು. ಹೊರಗಡೆಯಿಂದನೇ ನೋಡಿಕೊಂಡು ದರ್ಶನ ತೊಗೊಂಡು ಬಂದ್ವಿ. ಸೊ ಸಿಕ್ಕಾಪಟ್ಟೆ ಬಿಸಿಲು. ಇಲ್ಲಿ ಗಣಿನ ಓಡ್ತಾ ಇದ್ದಾರೆ. ನಮ್ಮ ಫಸ್ಟ್ ನಮಸ್ಕಾರ ಯಾವಾಗಲೂ ಗಣೇಶಾಗೆ. ಅಪ್ಪ. ಸೊ ನಾವು ಬಂದಿದ್ದೀನ. ಒಳಗಡೆ ಹೋಗೋಕ್ಕಾಗಿಲ್ಲ, ದೇವಸ್ಥಾನ ಕ್ಲೋಸ್ ಮಾಡಿದ್ದಾರೆ. ಗರಿ ನೀವು ಹೇಳಿದ್ದು ನಿಜಾನೇ ಗಾನಿ. ಗರ್ಭಗುಡಿ ಹತ್ರ ಬಂದಾಗ ಎಷ್ಟು ಸಣ್ಣಗೆ ಫೀಲ್ ಆಗ್ತದೆ ನೋಡಿ. ದೇವರೇ ಪ್ಲೀಸ್ ಕಾಪಾಡಪ್ಪ, ನನಗೆ ಜಾಸ್ತಿ ಸಬ್ಸ್ಕ್ರೈಬ್ ಆಗಲಿ. ಪರ್ಟಿಕ್ಯುಲರಾಗಿ ಒಂದು ದೇವಸ್ಥಾನ ವಿಸಿಟ್ ಮಾಡಬೇಕು ಅಂತ ಬಂದರೆ ಅಂದ್ಕೊಳ್ಳಿ, ಅಕ್ಕಪಕ್ಕ ತುಂಬ ದೇವಸ್ಥಾನಗಳಿದೆ. ಈ ದೇವಸ್ಥಾನ ಅಂತ ಎಲ್ಲೆಲ್ಲಿ ನೋಡಿದರೂ ದೇವಸ್ಥಾನನೇ. ಇವತ್ತು ಎಲ್ಲ ದೇವ್ರ ಹತ್ರನೂ ಒಳ್ಳೆ ದರ್ಶನ ಸಿಕ್ತು ನಮಗೆ. ಸೊ ಆ ಮನಸ್ಸು ತೃಪ್ತಿಯಿಂದ ಮನೆ ಕಡೆಗೆ ಹೊರಟ್ವಿ. ಸೊ ನನ್ನ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನನಗೆ ಲೈಕು ಕಮೆಂಟ್ಸ್ ಕೊಟ್ಟು ಸಪೋರ್ಟ್ ಮಾಡಿ. ನೀವು ಕೊಡೋ 1 ಲೈಕ್ 1 ಕಮೆಂಟ್ ನನಗೆ ಬಿಗ್ ಮೋಟಿವೇಟ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಪ್ರಕೃತಿ ಎಷ್ಟು ಸೌಂದರ್ಯ ಅಲ್ಲ, ನೋಡೋಕ್ಕೇ ಸೂಪರಾಗಿರುತ್ತೆ. ಈವ್ನಿಂಗ್ ಹೊತ್ತಲ್ಲಿ ಈ ಆಕಾಶ ಕಲರ್ಫುಲ್ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತದೆ. ಇಟ್ಸ್ ಸೋ ಕಲರ್ಫುಲ್ ಅಲ್ಲ. ಸೊ ಇದನ್ನು ಸೌಂದರ್ಯನ ನೋಡ್ಕೊಂಡು ನಾವು ಮನೆ ಕಡೆ ಬಂದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್.